ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ತಾಲೂಕಾ ಪಂಚಾಯಿತಿಯಲ್ಲಿ ಕೆಡಿಪಿ ಸಭೆ ಜರುಗಿತು. ಕುಡಿಯುವ ನೀರು ಬಹಳ ಕಲುಷಿತವಾಗಿ ಬರುತ್ತಿದೆ. ಕುಡಿಯುವ ನೀರಿನ ಬಳಕೆ ಕಡಿಮೆಯಾಗುತ್ತಿದೆ ಮತ್ತು ನೀರಿನ ಟ್ಯಾಂಕ್ಗಳನ್ನು ಸ್ವಚ್ಛವಾಗಿ ಇಡಬೇಕು. 1 ತಿಂಗಳಲ್ಲಿ 15 ದಿನಗಳಿಗೆ ನೀರನ್ನು ಶುದ್ಧೀಕರಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕರಾದ CB ಕುಂಬಾರ್ ಅವರು ಸಭೆಯಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ತಾರಾನಾಥ್ ರಾಠೋಡ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮು ಅಗ್ನಿ, ಕೆಡಿಪಿ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕೆಡಿಪಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಶಾಂತವೀರ್ ಹಿರೇಮಠ್, ಸಮಯ ಟಿವಿ ಕೆ ನ್ಯೂಸ್, ಸಿಂದಗಿ. ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮುದಾಯದ ಸದಸ್ಯರಿಗೆ ಜಾಗೃತಿ ಮೂಡಿಸುತ್ತೇನೆ. ನಾನು ಯುವಕರಲ್ಲಿ ಹಳ್ಳಿ, ಜಿಲ್ಲೆ ಹಾಗೂ ರಾಜ್ಯವನ್ನು ಮಾದಕ ಮುಕ್ತ ಕರ್ನಾಟಕವನ್ನಾಗಿಸಲು ಬದ್ಧನಾಗಿರುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಸ್ನೇಹಿತರು ಕುಡಿಯ ನೀರು ಏನಾದ್ರು ಮಳೆ ಆದರೂ ಸಹಿತ ಏನಾದರೂ ಸಮಸ್ಯೆ ಯಾವ ಕಾಂಟ್ರಿಬ್ಯೂಷನ್ ಯಾವಾಗ ಸರ್ ಎಲ್ಲ ನೋಡಕ್ಕೆ ಎಲ್ಲ ಮತ್ತೆ ಹಾಕಿ ಎಲ್ಲ ಎಲ್ಲ ಇದು ಶಿಕ್ಷಣ ಕೊಡ್ತದೆ ಒಂಥರ ಎಲ್ಲ ಕ್ಲೀನ್ ಮಾಡಿದ್ದಾರೆ ಸರ್. ಇಲ್ಲ ಓವರ್ ಟ್ಯಾಂಕ್ಗಳು ಪಂಚಾಯತಿ 15 ದಿವಸಕ್ಕೊಮ್ಮೆ ಕ್ಲೀನ್ ಮಾಡೋದು, ಮಿನಿಮಮ್ 15 ದಿವಸಕ್ಕೊಮ್ಮೆ ಕ್ಲೀನ್ ಮಾಡಬೇಕು. ಅದನ್ನ ಮಾಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಕನ್ಸಂಪ್ಷನ್ ವಾಟರ್ ಇರೋದ್ರಿಂದ ನಮ್ಗೆ ಗೊತ್ತಿದೆ. ಈಗ ಈ ಕಡೆಗೆ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಈಗ ಸಂಕ್ರಾಂತಿ ರೋಗಗಳು ಹರಡುವಂಥ ಒಂದು ವ್ಯವಸ್ಥೆ, ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಯ್ತು ಅಂತ ವ್ಯವಸ್ಥೆ, ಕುಡಿ ನೀರಿನ ಮಾತ್ರ ಸ್ವಚ್ಛತೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ನಾವು ನಿಮ್ಮ ಸೆಕ್ಷನ್ ಆಗ್ತದೆ ಹೇಳ್ರಿ. ಪ್ರತಿಯೊಂದು ಥರದ ನಮ್ಮ ಪಿಡಿಒಗಳಿಗೆ ನಮ್ಮ ಟ್ಯಾಕ್ಸ್ ಪ್ರತಿಯೊಂದು ಎಲ್ಲೆಲ್ಲಿ ಟ್ಯಾಂಕ್ ಅದಾವ ಅದನ್ನ ಅಟ್ಲೀಸ್ಟ್ ಒಂದು 15 ತಿಂಗಳು ಒಂದು ಸಲ ಕಂಪ್ಲೀಟ್ ಕ್ಲೀನ್ ಆಗಬೇಕು. ಅಂದ್ರೆ ವಾಟರ್ ಟೆಸ್ಟಿಂಗ್ ಕಂಪ್ಲೀಟ್ ಎಲ್ಲರೂ ಮಾಡ್ತಾ ಇದ್ದೀರಿ. ತಮ್ಮ ಆಲ್ರೆಡಿ ಯೂನಿಟ್ ಇದೆ ಮಾಡಬೇಕು. ಎಲ್ಲ ಪಂಚಾಯತಿ ಎಲ್ಲ ಮಾಡೋದು ಅದನ್ನು ಸ್ವಲ್ಪ ಮಾಡ್ತಾರೆ. ನೀವು ಕಂಟ್ರೋಲ್ ಮಾಡಿ ಮಾಡಿಕೊಂಡು ಅದು ವರದಿಯನ್ನು ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಆಮೇಲೆ 30 ಹೋಗ್ತಾರೆ. 30 ಪ್ರೋಗ್ರೆಸ್ ಏನು ಕಂಪ್ಲೀಟ್ ಆಗಿದೆ. ನಮ್ಮ 13 ಹ್ಯಾಂಡ್ ಓವರ್ ಮಾಡಿದ್ರು ಪಂಚಾಯತಿ. ಈಗ ಆನ್ಗೋಯಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ರು. ಕುಡಿ ನೀರಿನಿಂದ ಸಮಸ್ಯೆ ಏನಾಗಿದೆ ಹೇಳ್ತೀನಿ. ಟೋಟಲಿ ಕುಡಿ ನೀರಿನಿಂದ ಇಂಥ ಕಲುಷಿತ ನೀರಿತ್ತು, ಹೀಗಾಗಿ ಜನರಿಗೆ ತೊಂದರೆ ಆಯಿತು ಅಂತ ಆ ಹೊಟ್ಟೆ ಬರಬಾರ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅದನ್ನು ಕೆಲಸ ಮಾಡಬೇಕಾಗ್ತದೆ. ಅದೊಂದು ಸ್ವಲ್ಪ ಪ್ರಯಾರಿಟಿ ನೀವು ಸ್ವಲ್ಪ ಫಾಲೋಅಪ್ ಮಾಡಿ ನಿಮ್ಮ ಶಿಕ್ಷಣಾರ್ಥರಿಗೆ ಹೇಳಿ ಒಳ್ಳೆಯ ರೀತಿಯಿಂದ ನಮ್ಮ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಒಳ್ಳೆಯ ನೀರು ಕೊಡಬೇಕು. ಕಲುಷಿತ ನೀರು ಕೊಡುವಂಥ ವ್ಯವಸ್ಥೆ ಎಲ್ಲಿನೂ ಪ್ರಕರಣಗಳು ಅಥವಾ ಏನೂ ಆಗಲ್ಲ. ಒಳ್ಳೆಯ ನೀರು ಕೊಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಈಗ ಮಳೆಯಾಗಿರ್ತದೆ, ಮಳೆಯಾಗಿ ಅದನ್ನು ಗದ್ದ ನೀರು ಬಂದಿರ್ತದೆ. ಅದನ್ನ ಹೋಗಿ ಪ್ರಿಕಾಷನ್ ಮಾಡಿ ನಾವು ನಾವು ಕಂಪ್ಲೀಟ್ ಅಲ್ಲಿ ಎಲ್ಲ ಟೆಸ್ಟ್ ಮಾಡಿ ಬಿಟ್ಟಿರ್ತಾರಲ್ಲ, ಅದಮ್ಮ ಅಲ್ಲಿ ಬೋರಿಂಗ್ ಪೌಡರ್ ಪ್ಲಸ್ ಮಾಡ್ತಾರೆ. ಉಳಿದ ಪಂಚಾಯತ್ ಮಾಡ್ತಾರೆ. ಮಳೆ ಆಗಿರೋದ್ರಿಂದ ಅದು ಸ್ವಲ್ಪ ನೀರು ಮಿಕ್ಸ್ ಆಗಿ ಬಂದಾಗ ಸ್ವಲ್ಪ ಅದನ್ನು ನಾವು ಕ್ಲೀನ್ ಮಾಡಿ ಕ್ಲೋರಿನೇಷನ್ ಮಾಡಿ ಒಳ್ಳೆಯ ನೀರನ್ನು ನಾವು ಕೊಡುವಂತ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ. ಅದೆಲ್ಲ ನೀವು ಆ ನಿಟ್ಟಿನಲ್ಲಿ ನೀವು ಫಾಲೋ ಆಗಬೇಕು. ಈಗ ಎಲ್ಲ ಕಂಪ್ಲೀಟ್ ಆಗಿತ್ತು, ರಿಜಿಸ್ಟ್ರೇಷನ್ ಮಾಡಿ ಇಶ್ಯೂ ಬರ್ತಾರೆ ಸ್ವಲ್ಪ ಅಟೆಂಡ್ ಮಾಡಿ ಸರಿ ಮಾಡಿ. ಮತ್ತೆ ನಾವು ಫೋನ್ ಮಾಡಿದ್ರು ಅದು ಹಂದಿನೂರು LT ಒಳಗೆ ಅಲ್ಲಿ 15 ಸರ್. ಈಗ ಸದ್ದ ಅದು ಹೋಗೋಣ ಬೇಕಾದ್ರೆ ಅಲ್ಲಿ ಅದೇ ವಾಟರ್ ಪ್ರಾಬ್ಲಮ್ ಅಂತ ಸರ್. ಅಲ್ಲಿ ನಾವು MS ನೀರು ಕೊಡ್ತಾ ಇದೀವಿ, ಡೈಲಿ ಒಂದು ಟ್ಯಾಂಕ್ ನೀರು ಕೊಡ್ತೀವಿ. ಆ ನೀರು ನಾವು ಬಳಸೋದು ನಮ್ಗೆ ಬೋರ್ ಬೇಕು, ಇಲ್ಲ ಬಾವಿ ಬೇಕಂತ ನೀವು ಹೋಗಿ ವಿಸಿಟ್ ಮಾಡಿ ಅದು ಒಂದು ನನಗೆ ಫೋನ್ ಅಲ್ಲಿ ನೀರಿಂದ ಇದು ಸರ್ ನನಗೆ ನೀರಿಂದ ಶಾರ್ಟೇಜ್ ಇದೆ, ಅದನ್ನ ಮಾಡಿಸಿ ಅಂತ ಹೇಳಿದ್ರು. ಅದನ್ನ ನಾನು ಇವರಿಗೆ ಹೇಳಿದೆ ಮೊನ್ನೆ, ಅದು ನೀನು ತಮ್ಮ ಹೇಳಿದೆ ಹಿಂಗೆಲ್ಲ ಅಂತ ಹೇಳಿ ಅದನ್ನು ಇಮಿಡಿಯೇಟ್ ವಿಸಿಟ್ ಮಾಡಿ ಅದನ್ನ ನೀರು ಸವಲತ್ತು ಮಾಡಬೇಕಾಯ್ತು. ಅದನ್ನು ಕುಡಿಯುವಂಥ ವ್ಯವಸ್ಥೆ ಕೂಡಲೇ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಈಗ ಅವ್ರು ಬೋರ್ ಮತ್ತು ಮೊಬೈಲ್ ಮೇಲೆ ಏನಾದರೂ ಮಾಡ್ಕೊಬೇಕು, ಅದೇನೋ ಡಿಮ್ಯಾಂಡ್ ಇರ್ತದೆ. ಈಗ ನಮ್ಮ ಕಡೆ ಯಾವ ಪ್ರಯೋಜನ ಈಗ ಒಂದು ಪಂಚಾಯತಿ ಇರ್ತದೆ. ಈಗ ನಮ್ಮಲ್ಲಿ ಒಬ್ಬರೇ ಪೈಪ್ ಲೈನ್ ಇದ್ದು ಅದು ಈಗ ಆದ್ರೆ ತುರ್ತಾಗಿ ಕೊಡುವಂಥ ನೀರಿನ ಏನು ವ್ಯವಸ್ಥೆ ಮಾಡ್ತೀವಿ ಅದನ್ನು ಮಾಡಿ. ನೀವು ವಿಸಿಟ್ ಮಾಡಿ ಏನು ನಾವು ಸವಲತ್ತು ಮಾಡ್ತೀವಿ ಅದನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡಬೇಕಾಗ್ತೈತಿ. ಅದನ್ನು ನೀವು ಮಾಡಿ ಸರ್. ಇದು ಮುಗಿದ್ಮೇಲೆ ಹೋಗಲ್ಲ ಜಾಯಿಂಟ್ ಹೋಗಿ ಅಲ್ಲೇ ಪಂಚಾಯತಿ ಲೆವೆಲ್ ಆಗ್ತಾ ಇದ್ರೆ ಅಲ್ಲಿ ಮಾಡಕ್ಕೆ ಇಡೋದು.
ನಿಮ್ಮ ಹತ್ತದಲ್ಲಿ ಇದು ಬಂದಿಲ್ಲ ನಮ್ಮ ಅದು ಆಗೇನಿದ್ರೆ ಜಡ್ಪಿಂದ ಪ್ರಪೋಸ್ ಕಳ್ಸೋಣ ಈಗ ಹೌದಾ ಅದು ಅದೊಂದು ಸರ್ಕಾರ ಲೆವೆಲ್ ಫಾಲೋ ಅಪ್ ಮಾಡಿರೋದು.